ಹೀಗೆ ಸೈಕ್ಲಿಂಗ್ ಮಾಡ್ಕೊಂಡು ಹೋಗಬೇಕಾದ್ರೆ ಈ ಮುದ್ದಾದ ಹಸುಗಳು ಕಾಣಿಸ್ತು. ಈ ಹಸು ಜರ್ಮನಿಯಲ್ಲಿ ತುಂಬ ಪ್ರಸಿದ್ಧ ಫ್ಲೆಕ್ಫಿ ಸಿಮೆಂಟಲ್ ಜಾತಿಗೆ ಸೇರಿದ್ದು. ಇದು ಸಾಮಾನ್ಯವಾಗಿ ಲೈಟ್ ಬ್ರೌನ್, ರೆಡ್ಡಿಶ್ ಬ್ರೌನ್ ಕಲರ್ ಇರುತ್ತೆ. ಬಿಳಿ ಮುಖ, ದೊಡ್ಡ ಕಿವಿ, ಪಿಂಕ್ ಮೂಗು, ತುಂಬ ಸ್ಟ್ರಾಂಗ್ ಮಸ್ಕ್ಯುಲರ್ ಬಿಲ್ಡ್ ಇರುತ್ತೆ. ನೋಡೋದಕ್ಕೆ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಕಾಣಿಸುತ್ತೆ. ಇನ್ನು ಈ ಜಾತಿ ಹಸುವಿನ ಹಾಲು ಗುಣಮಟ್ಟ ಬಗ್ಗೆ ಹೇಳಬೇಕಂದ್ರೆ ಇದು ಕೊಡೋ ಹಾಲು ಕ್ವಾಲಿಟಿ ಹೆಚ್ಚು, ಫ್ಯಾಟ್ ಅಪ್ರಾಕ್ಸಿಮೇಟ್ಲಿ 4.2% ಹಾಗೂ ಪ್ರೋಟೀನ್ 3.5% ಅಪ್ರಾಕ್ಸಿಮೇಟ್ಲಿ ಎರಡೂ ಬಲವಾಗಿರುತ್ತೆ. ಅದಕ್ಕೆ ಜರ್ಮನಿಯಲ್ಲಿ ಚೀಸ್, ಬಟರ್, ಯೋಗರ್ಟ್ ಎಲ್ಲವೂ ಒಳ್ಳೆ ಗುಣಮಟ್ಟದಲ್ಲಿರುತ್ತೆ. ಈ ಫ್ಲೆಕ್ಫಿ ಜಾತಿ ಹಸು 2 ರೀಸನ್ಗೋಸ್ಕರ ಸಾಕ್ತಾರೆ. ಒಂದು ಹಾಲು ಉತ್ಪಾದನೆ ಮತ್ತು ತುಂಬ ಬೇಜಾರು ಸಂಗತಿ ಅಂದರೆ ಇದರ ಮೀಟ್ ಉತ್ಪಾದನೆ. ಇಲ್ಲಿ ಜರ್ಮನ್ಸ್ಗೆ ಇದು ತುಂಬಾ ಕಾಮನ್. ಜರ್ಮನಿಯಲ್ಲಿ ಫಾರ್ಮರ್ಸ್ ಈ ಹಸುಗಳ ಫ್ರೀ ರೇಂಜ್ ಆಗಿ ಗದ್ದೆಗಳಲ್ಲಿ ಮೇಯಲು ಬಿಡ್ತಾರೆ. ಬಿಕಾಸ್ ಓಪನ್ ಫೀಲ್ಡಲ್ಲಿ ಮೇಯಲು ತುಂಬ ಸೂಟ್ ಆಗುತ್ತೆ ಆ್ಯಂಡ್ ಚಳಿಗಾಲಕ್ಕೆ ಅಡ್ಜಸ್ಟ್ ಆಗ್ತವೆ. ಇನ್ನೊಂದೇನೆಂದರೆ ಆರೋಗ್ಯವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಇರೋದ್ರಿಂದ ಈ ಹಸುಗಳ ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ. ಮೇಯ್ನಾಗಿ ಈ ಹಸುಗಳ ಸ್ವಭಾವ ತುಂಬ ಕಾಮ್, ಫ್ರೆಂಡ್ಲಿ ಇರುತ್ತೆ ಆ್ಯಂಡ್ ಈಸಿಯಾಗಿ ಟ್ರೈನ್ ಮಾಡ್ಬೋದು. ಈ ಹಸುವಿನ ಹಾಲು ನಮ್ಮ ಭಾರತದ ಗೀರ್ ಹಸು ಹಾಲು ಗುಣಮಟ್ಟಕ್ಕೆ ಕಂಪೇರ್ ಮಾಡ್ಬೋದು. ಗೀರ್ A2 ಹಸು ಮತ್ತು ದೇಸಿ ಹಸು ಅಂತ ಏನು ಕರಿತೀವಿ, ಅದರಲ್ಲಿ ಹಾಲು 4.5% ಫ್ಯಾಟ್ ಇರುತ್ತೆ ಹಾಗೂ ಪ್ರೋಟೀನ್ ಅಪ್ರಾಕ್ಸಿಮೇಟ್ಲಿ 3.57 ಇರುತ್ತೆ. ಸೊ ಕ್ರಾಸ್ ಬ್ರೀಡ್ ಹಸುಗಳಲ್ಲಿ ತುಂಬ ಲೋ ಫ್ಯಾಟ್ ಹಾಗೂ ಪ್ರೋಟೀನ್ ಕಂಟೆಂಟ್ ಇರುತ್ತೆ. ಇನ್ನು ಈ ಫ್ಲೆಕ್ಫಿ ಸಿಮೆಂಟಲ್ ಜಾತಿ ಹಸು ನಮ್ಮ ಭಾರತದಲ್ಲಿ ಇದೆಯಾ ಅಂತ ನೋಡಿದ್ರೆ ಭಾರತದಲ್ಲಿ ಪ್ಯೂರ್ ಬ್ರೀಡ್ ಇರೋದು ತುಂಬ ಕಡಿಮೆ. ಪ್ಯೂರ್ ಬ್ರೀಡ್ ಫ್ಲೆಕ್ಫಿ ಚಳಿಗಾಲಕ್ಕೆ ಹೆಚ್ಚು ಸೂಟ್ ಆಗುತ್ತೆ. ಇಂಡಿಯನ್ ಕ್ಲೈಮೇಟ್ ತುಂಬ ಬಿಸಿಲಿರೋದ್ರಿಂದ ಪ್ಯೂರ್ ಬ್ರೀಡ್ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಸೊ ಕ್ರಾಸ್ ಬ್ರೀಡಿಂಗಲ್ಲಿ ನೋಡ್ಬೋದು ನಾವು.